ಬೆಂಗಳೂರು ದಕ್ಷಿಣದಲ್ಲಿ ವಿದ್ಯುತ್ ತಂತಿಗೆ ಬಲಿಯಾಗಿದ್ದಾರೆ ಒಬ್ಬರು ಮಹಿಳೆ. ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಮಹಿಳೆ ಅದನ್ನ ನೋಡಲಾರದೆ ತುಳಿದಿದ್ದಾರೆ. ಸ್ಪಾಟ್ ಡೆತ್ ಆಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ದುರ್ಘಟನೆ ಸಂಭವಿಸಿರುವುದು. 3 ಮಹಿಳೆಯರು ನಿಂತಿದ್ದಾಗ ಕಟ್ ಆಗಿ ವಿದ್ಯುತ್ ತಂತಿ ಬಿದ್ದಿದೆ. 11 ಕೆವಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ. 2 ಮಹಿಳೆಯರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಓರ್ವ ಮಹಿಳೆ ವಿದ್ಯುತ್ ತಂತಿ ಬಿದ್ದಿದ್ರಿಂದ ಸಾವನ್ನಪ್ಪಿದ್ದಾರೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಈ ಸಾವಾಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಸದ್ಯಕ್ಕೆ ಬೆಸ್ಕಾಂನ ಸಿಬ್ಬಂದಿಗಳು ಅಲ್ಲಿಗೆ ಬಂದು ಆ ತಂತಿ ತುಂಡಾಗಿ ಬಿದ್ದಿದ್ದಂತಹ ತಂತಿಯನ್ನು ತೆರವುಗೊಳಿಸುವ ಮೂಲಕವಾಗಿ ಮತ್ತಷ್ಟು ಅಪಾಯಗಳು ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಆದರೆ ತಂತಿ ತುಂಡಾಗಿ ಬಿದ್ದಿದ್ರೂ ಕೂಡ ಯಾರೂ ಇಲ್ಲಿವರೆಗೂ ಗಮನಿಸ್ಕೊಂಡಿಲ್ಲ ಅಂತ ಅಂದರೆ ಹೇಗೆ? ಭಾರಿ ದುರಂತ ಒಂದು ಸಂಭವಿಸಿದೆ. ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನೂ 2 ಕ್ಷಣ ಮಾತ್ರದಲ್ಲಿ ಪಾರಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ಇನ್ ಕೇಸ್ ಅವರು ಏನಾದರೂ ಇವ್ರನ್ನ ರಕ್ಷಣೆ ಮಾಡೋಕ್ಕೆ ಅಂತ ಟಚ್ ಮಾಡಿದಿದ್ರೆ ಅವರು ಕೂಡ ಇಮ್ಮಿಡಿಯೇಟ್ ಸತ್ತು ಹೋಗ್ಬಿಟ್ಟಿರ್ತಿದ್ರು. ಈಗ ಸ್ಪಾಟ್ ಮಹಜರ್ ಮಾಡಿದ್ದಾರೆ. ಘಟನೆ ಹೇಗಾಯಿತು ಎತ್ತ ಎಲ್ಲದರ ವರದಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯ್ರಿಂದ. ವಿನಯ್, ಪ್ರೆಸೆಂಟ್ ಸಿಚುವೇಶನ್ ಏನಲ್ಲೀಗ? ದಿವ್ಯಾ, ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸುಮಾರು ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ನಡೆದಿದೆ. ಅಂದ್ರೆ ಗ್ರಾಮದ ಎದುರು ಇದ್ದಂತ ಒಂದು ದೇವಾಲಯ ಏನಿದೆ, ಆ ದೇವಾಲಯದ ಮುಂಭಾಗ 3 ಮಹಿಳೆಯರು ನಿಂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಅಂದ್ರೆ ಒಂದೇ ಗ್ರಾಮದವರಾಗಿರ್ತಾರೆ. ಗ್ರಾಮದ ಯಾವುದೋ ಕೆಲಸದ ಮೇಲೆ ಊರಿನ ಮುಂಭಾಗ ಬಂದು ನಿಂತು ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ 11 ಕೆವಿ ವಿದ್ಯುತ್ ತಂತಿ ತುಂಡಾಗಿ ಮಹಿಳೆ ಮೇಲೆ ಬಿದ್ದಿದೆ. ಸದ್ಯ ಅಲ್ಲಿದ್ದಂತ 2 ಮಹಿಳೆಯರು ಅಲ್ಲಿಂದ ಓಡಿ ಹೋಗಿ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಓರ್ವ ಮಹಿಳೆ ಮೇಲೆ ಈ ಒಂದು ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದ ಪರಿಣಾಮ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. 52 ವರ್ಷದ ಮಂಜಮ್ಮ ಎಂಬುವರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಂದ್ರೆ ಕಾಲಕ್ಕೆ ಆ ಒಂದು ವಿದ್ಯುತ್ ತಂತಿಗಳನ್ನ ಬದಲಾವಣೆ ಮಾಡ್ಬೇಕು. ಯಾಕಂದ್ರೆ ಅವು ತಮ್ಮ ಶಕ್ತಿಯನ್ನ ಕಳೆದುಕೊಳ್ಳುವಂತ ಹಿನ್ನೆಲೆಯಲ್ಲಿ ಅವುಗಳ ಒಂದು ಬದಲಾವಣೆ ಮಾಡ್ಬೇಕಾಗಿರುವಂತ ಕೆಲಸ ಬೆಸ್ಕಾಂದಾಗಿರುತ್ತೆ. ಆದ್ರೆ ಬೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಈ ಒಂದು ಅವಘಡ ಸಂಭವಿಸಿದೆ ಅಂತ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸ್ಥಳ ಮಹಜರ್ ಮಾಡಿ ಇದೀಗ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ರವಾನೆ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.